ದಿಗಂತ್ ವಿತ್ ಸುವರ್ಣ ಗರ್ಲ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ದೂತ್ ಬೇಡ ಏನು ಹೇಳಿದ್ರು ಬಿಟ್ಕೊಡ್ತಾ ಇಲ್ಲ, ಆದರೆ ಅವರ ಫಿಲಮ್ ಕರಿಯರ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ದಿಗಂತ್, ಸಾಕಷ್ಟು ವೆರೈಟಿ ಶೇಡ್ಸ್ ಇದೆ ನಿಮ್ಮ ಮೂವೀಸಲ್ಲಿ, ಬಟ್ ಯೋಗರಾಜ್ ಭಟ್ರದಲ್ಲಿ ನೋಡಿದ್ರೆ ಒಂದೊಂದಕ್ಕೂ ಡಿಫ್ರೆಂಟ್. ಅಂದರೆ ತಾನೇನು ತನ್ನ ಟ್ಯಾಲೆಂಟ್ ಅದನ್ನು ತೋರಿಸ್ತಾ ಹೋಗೋದು ಮನಸಾರೆ ಆಗಿರಬಹುದು ಅಥವಾ ಪಂಚರಂಗಿ ಆಗಿರಬಹುದು. ಸೊ ಆ ಶೇಡ್ಸ್ ಬಗ್ಗೆ ಏನು ಹೇಳ್ತೀರಾ? ಡಿಫ್ರೆಂಟ್ ಶೇಡ್ಸ್ ಅಂದರೆ ಸೊಸೈಟಿಗೆ ಕಂಪ್ಯಾರಿಟಿವ್ಲಿ ಇಷ್ಟು ದಿನ ಬಂದಿರುವಂತಹ ಮೂವೀಸಲ್ಲಿ ಡಿಫ್ರೆಂಟ್ ಇತ್ತು. ಹೌದು, ಮನಸಾರೆ ನನಗೆ ತುಂಬ ಇಷ್ಟ ಆಗಿತ್ತು ಆ ಸಿನಿಮಾ. ಅಂದರೆ ಆ ಸಬ್ಜೆಕ್ಟ್ ಇರ್ಬೋದು, ಒಂದು ತುಂಬ ಒಂದು ಸೆನ್ಶುವಲ್ ಸಬ್ಜೆಕ್ಟ್ ಅದು. ಆಮೇಲೆ ಜೊತೆಗೆ ನನ್ನ ಫಸ್ಟ್ ಸಿನಿಮಾ ಅಂದರೆ ನಂದು ಎಲ್ಲ ಆದಮೇಲೆ ಗಾಳಿಪಟ, ಮುಂಗಾರು ಮಳೆ ಎಲ್ಲ ಸಣ್ಣ ಪುಟ್ಟ ರೋಲ್ ಎಲ್ಲ ಆದಮೇಲೆ ನನಗೊಂದು ಒಳ್ಳೆ ರೋಲು, ಮುಖ್ಯ ಪಾತ್ರ ಸಿಕ್ಕಿರೋದು ಮನಸಾರೆ ಸಿನಿಮಾದಲ್ಲಿ. ಜೊತೆಗೆ ಪಂಚರಂಗಿ ಕೂಡ, ಅದರಲ್ಲಿ ಆ ಗಳು ಫಾರ್ಮ್ಯಾಟೆ ಎಲ್ಲರೂ ನನಗೆ ಇವಾಗ ಸಿಕ್ಕಿದಾಗಲೂ ನನಗೆ ತುಂಬ ಜನ ಮನಸಾರೆ ಬಗ್ಗೆ ಹೇಳ್ತಾರೆ, ಪಂಚರಂಗಿ ಬಗ್ಗೆ ಹೇಳ್ತಾರೆ. ಆಮೇಲೆ ಪವನ್ ಅವ್ರು ಮಾಡಿರೋ ಪವನ್ ಕುಮಾರ್ ಡೈರೆಕ್ಷನ್ದು ಲೈಫ್ ಇಷ್ಟೇನೆ, ಅದ್ರ ಬಗ್ಗೆ ಎಲ್ಲ ತುಂಬ ಜನ ಮಾತಾಡ್ತಾರೆ. ಯಾಕೆಂದರೆ ಅದರಲ್ಲಿ ಏನೋ ಒಂದು ಜನಕ್ಕೆ ಟಚ್ ಆಗೋವಂಥ ಕೆಲವು ಎಲಿಮೆಂಟ್ಗಳು ಆ ಸಿನಿಮಾದಲ್ಲಿತ್ತು. ಹಾಗಾಗಿ ತುಂಬ ಇಷ್ಟ ಆ ಸಿನಿಮಾ. ದಿಗಿ ನಾರ್ಮಲಿ ಹಾಗೇನಾ? ಅಂದರೆ ಸೊಸೈಟಿಯಿಂದ ಡಿಫ್ರೆಂಟ್ ಆಗಿ ಯೋಚನೆ ಮಾಡೋದು, ನಾನೇನೋ ನನ್ನ ಹಾಗೆ ಆಕ್ಸೆಪ್ಟ್ ಮಾಡಿ. ಪಂಚರಂಗಿ ಸಿನಿಮಾದಲ್ಲಿ ಸ್ವಲ್ಪ ನನ್ನ ಕ್ಯಾರೆಕ್ಟರ್ ನನ್ನ ರಿಯಲ್ ಲೈಫಿಗೆ ಹಾಗೆ ಇದೆ. ಏನಾದ್ರೂ ಆಗಲಿ ನನಗೆ ಅದು ಆ ಥರ ಇತ್ತು. ಒಂದು ಬಹುಶಃ ನಾನು 20ರಿಂದ 24 ತನಕ ಅದೇ ಥರ ಇದ್ದೆ. ನನಗೆ ಕೆಲವರು ಈ ಸೊಸೈಟಿಲಿ ಮಾಡ್ತಾ ಇರೋದು ನನಗೆ ಇಷ್ಟ ಆಗ್ತಾ ಇರಲಿಲ್ಲ. ಆಮೇಲೆ ಈ ಆಡಂಬರ ಅದೆಲ್ಲ ಇಷ್ಟ ಆಗ್ತಾ ಇರಲಿಲ್ಲ. ಸೊ ಆ ಥರ ನಾನು ಇದ್ದೆ. ಪಂಚರಂಗಿ ಥರನೇ ಅಪ್ಪ ಅಮ್ಮ ಹತ್ರ ಬೈಸ್ಕೊತಾ ಇದ್ರಾ ಸರಿಗೆ? ಬೈಸ್ಕೊತಾ ಇದ್ದೆ ಸಿಕ್ಕಾಪಟ್ಟೆ. ಏನು ವಿಷಯಕ್ಕೆ ಜಾಸ್ತಿ ಬೈಸ್ಕೊತಿದ್ರಿ? ಜಾಸ್ತಿ ನಾನು ಬೈಸ್ಕೊತಾ ಇದ್ದಿದ್ದು ಓದದೇ ಇರೋದಕ್ಕೆ. ನಮ್ಮಪ್ಪ, ಯಾಕೆಂದ್ರೆ ನಮ್ಮಪ್ಪ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ರು. ನಮ್ಮಪ್ಪ ಅದೇ ಹೇಳೋದು, ನಾನು ಪ್ರೊಫೆಸರ್ ಆಗಿ ಪ್ರೊಫೆಸರ್ ಮಗ ನೀನ್ ಏನಕ್ಕೆ ಓದ್ತಾ ಇಲ್ಲ ಅಂತ. ಯಾಕೆ ಇಷ್ಟ ಇರ್ಲಿಲ್ವಾ ನಿಮ್ಗೆ ಓದೋದು? ಇಲ್ಲ, ಓದೋದು ಅಂದ್ರೆ ನನಗೆ ಇನ್ನೊಂದೇನಂದ್ರೆ ಅದೇ ನಾ ಸಿನಿಮಾದಲ್ಲಿ ಇದ್ದಿದ್ದೆ. ಈ ನಮ್ಮ ಇಂಡಿಯನ್ ಎಜುಕೇಶನ್ನಲ್ಲೇ ಅದೇ ಥರ, ಅದು ಏನು ಸುಮ್ಮನೆ ನಾನು ಒಂದು ಎಕ್ಸಾಮಿನ ಒಂದು 3 ದಿವಸ ಮುಂಚೆ ನಾನು ಓದಿ ಪಾಸ್ ಆಗ್ತಾ ಇದ್ದೆ. ಅಂದರೆ ಅದು ನಾನು ಏನು ಕಲ್ತಂಗಾಯ್ತು ಅಂದರೆ, ನಾನು ಏನು ಕಲ್ತಿದ್ದೀನಿ ವರ್ಷ ಇಡೀ ಎಲ್ಲರೂ ನಾವು ಕ್ಲಾಸಸ್ಗೆ ಹೋಗಿ 3 ದಿವಸ ನಾನು ಓದ್ತಾ ಇದ್ದೆ. ಅದು ಕ್ಲಾಸಸ್ಗೂ ಹೋಗ್ತಾ ಇರಲಿಲ್ಲ. ನಾನು 3 ದಿವಸ ಓದ್ತಾ ಇದ್ದೆ, 3 ದಿವಸದಲ್ಲಿ ನಾನು ಪಾಸ್ ಆಗ್ತಾ ಇದ್ದೆ. ಅಂದರೆ ನಮ್ಗೆ ಏನೇ ಅವ್ರು ಹೇಳ್ಕೊಡ್ತಾ ಇದ್ರು ನನಗೆ ಆ ಥರದ್ದು ನನಗೆ ಇಷ್ಟನೇ ಆಗ್ತಾ ಇರಲಿಲ್ಲ. ಅಂದರೆ ಒಂಥರ ಬುಕ್ಕನ್ನ ಬಾಯೊಳಗೆ ತುರುಕಿದ್ರೆ ಆಯಿತು. ನಮಗೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇಲ್ಲ, ಪ್ರಾಕ್ಟಿಕಲಿ ನಮ್ಗೆ ಏನು ಗೊತ್ತಿಲ್ಲ ಅದ್ರ ಬಗ್ಗೆ. ಸೊ ಆ ಥರ ಒಂದು ಎಜುಕೇಷನ್ ಸಿಸ್ಟಮ್ ನನಗೆ ಇಷ್ಟ ಆಗ್ತಾ ಇರಲಿಲ್ಲ. ಇವಾಗಿನವರೆಗೂ ರೊಮ್ಯಾಂಟಿಕ್ ಹೀರೋ ಆಗಿ ಅಥವಾ ಡಿಫ್ರೆಂಟ್ ಶೇಡಲ್ಲಿ ಕಾಣಿಸ್ಕೊಂಡಿದ್ರೆ, ಆದರೆ ಆ್ಯಕ್ಷನ್ ಮೂವಿ ಕಡೆ ಯಾಕೋ ಗಮನ ಹರಿಸಿಲ್ಲ. ಕಾಮಿಡಿನೂ ನೋಡಿದ್ದಾಯಿತು, ತುಂಬ ರೊಮ್ಯಾಂಟಿಕ್ ಆಗಿ ಮಾತಾಡಿರೋ ದಿಗಂತನೂ ನೋಡಿದ್ದಾಯಿತು. ಆ್ಯಕ್ಷನ್ ಯಾಕೋ ಇಲ್ವಲ್ಲ? ಏಕೆ ಇಷ್ಟ ಇಲ್ವಾ? ಇಲ್ಲ, ನಾನು ಹೀರೋಯಿಸಮ್ ಥರ ಸಬ್ಜೆಕ್ಟ್ ಎಲ್ಲ ಮಾಡೋಕ್ಕೆ ಹೋದರೆ ಅದು ಡೆಫಿನೆಟ್ ಆಗಿ ಅದು ಕನ್ವಿನ್ಸಿಂಗ್ ಆಗಿರಲ್ಲ. ಯಾಕೆಂದರೆ ನನ್ನ ಕ್ಯಾರೆಕ್ಟರ್, ನನ್ನ ಪರ್ಸನಾಲಿಟಿಗೆ ನಾನು ಮಾಡ್ಬೋದು. ಡೆಫಿನೆಟ್ ಆಗಿ ನಾನು ಆ್ಯಕ್ಷನ್ ಮೂವಿ ಮಾಡ್ಬೋದು. ಅದಕ್ಕೊಂದು ಒಳ್ಳೆ ಸ್ಕ್ರಿಪ್ಟ್ ಬೇಕು, ಒಳ್ಳೆ ಡೈರೆಕ್ಟರ್ಸ್ ಬೇಕು. ಅದನ್ನ ನನ್ನನ್ನು ಒಳ್ಳೆ ಒಂದು ಆ್ಯಕ್ಷನ್ ಹೀರೋ ಆಗಿ ತೋರಿಸೋ ಥರ ಒಂದು ಸ್ಕ್ರಿಪ್ಟ್ ಬೇಕು, ಸಬ್ಜೆಕ್ಟ್ ಬೇಕು. ಅಂದ್ರೆ ಇದೆ ಆಸೆ ಆಕ್ಷನ್ ಮೂವಿ ಒಂದು ಮಾಡಿ. ಖಂಡಿತ ಇದೆ, ಯಾಕೆಂದ್ರೆ ನಾನು ಮಾಡ್ತೀನಿ ಅದನ್ನೆಲ್ಲ. ನನಗೆ ಮಾಡೋಕ್ಕೆ ನನ್ನಲ್ಲಿ ಆ ಕೆಪಾಸಿಟಿ ಇದೆ. ನಾನು ಮಾಡ್ತೀನಿ. ನಾನು ಸಮರ್ ಸಾಲ್ಟು, ಬ್ಯಾಕ್ ಫ್ಲಿಪ್ಪು, ಫಾರ್ವರ್ಡು ಎಲ್ಲ ಮಾಡ್ತೀನಿ. ನಾನು ಈ ಸಿನಿಮಾದಲ್ಲಿ ಮಾಡಿದ್ದೀನಿ. ಆ್ಯಕ್ಚುಲಿ ಒಂದು ಕೋಡಿ ರಾಮಕೃಷ್ಣ ಅಂತ ಒಬ್ರು ತೆಲುಗು ಡೈರೆಕ್ಟರು, ಅರುಂಧತಿ ಅಂತ ಸಿನಿಮಾ ಮಾಡಿದ್ರು ಅವರು. ಅವ್ರ ಜೊತೆ ಒಂದು ಕನ್ನಡ ಸಿನಿಮಾ ಮಾಡಿದ್ದೀನಿ. ಅದರಲ್ಲಿ ರಮ್ಯಾ ಅವರು ನಾನು ಮಾಡಿದ್ದೀನಿ. ಅದರಲ್ಲಿ ನಾನು ಮಾಡಿದ್ದೀನಿ ಒಂದು 3-4 ಆ್ಯಕ್ಷನ್ ಸೀನ್ಸ್ ಇದೆ. ಅದರಲ್ಲೆಲ್ಲ ತುಂಬ ಚೆನ್ನಾಗಿ ಆ್ಯಕ್ಷನ್ ಮಾಡಿದ್ದೀನಿ. ನೋಡೋಣ, ಅದು ರಿಲೀಸ್ ಆದ್ಮೇಲೆ ಜನಕ್ಕೆ ಇಷ್ಟ ಆದರೆ. ಆ್ಯಕ್ಷನ್ ನಂತರ ಹಾರರ್ಗೆ ಹೋಗಿದ್ದೀರಾ? ಎಸ್, ಬಾಲಿವುಡ್ಗೆ. ಆಮೇಲೆ ಹೇಳ್ತಾ ಇದ್ರಿ ಸ್ಪೋರ್ಟ್ಸ್ ಅಂದರೆ ತುಂಬ ಇಷ್ಟ ಅಂತ. ಸೊ ಆ ಥರದ್ದು ಸ್ಪೋರ್ಟ್ಸ್ ಬೇಸ್ ಮೇಲೆ ಇರುವಂಥ ಯಾವುದಾದ್ರೂ ಮೂವೀಸ್ ಬಗ್ಗೆ ಇಂಟ್ರೆಸ್ಟ್ ಇದೆಯಾ? ಆ ಥರದ್ದು ಯಾವುದಾದ್ರೂ ಸ್ಕ್ರಿಪ್ಟ್? ಖಂಡಿತ ಅದೇ. ನನಗೆ ಏನೋ ಡಿಫ್ರೆಂಟಾಗಿ ಯಾರು ಏನೇ ಮಾಡಿದ್ರು ಅದಕ್ಕೆ ನನಗೆ ಅದರಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಅಥವಾ ಅದರಲ್ಲಿ ಒಂದು ಭಾಗವಹಿಸೋಕ್ಕೆ ನನಗೆ ತುಂಬ ಇಷ್ಟ. ಸೊ ಆ ಥರ ಡಿಫ್ರೆಂಟಾಗಿ ನೀವು ಹೇಳ್ದಂಗೆ ಸ್ಪೋರ್ಟ್ಸ್ ತುಂಬಾ ಚೆನ್ನಾಗಿರುತ್ತೆ. ಯಾರೂ ಇನ್ನೂ ಅಟೆಂಪ್ಟ್ ಮಾಡಿಲ್ಲ ಇಲ್ಲಿ. ಅಂದರೆ ಮಾಡಿದ್ದಾರೆ, ಕಬಡ್ಡಿ ಅಂತೆಲ್ಲ ಸಿನಿಮಾನ ಮಾಡಿದ್ದಾರೆ, ಬಟ್ ಇನ್ನೂ ದೊಡ್ಡ ಲೆವೆಲಲ್ಲಿ ಯಾರೂ ಮಾಡಿಲ್ಲ. ಆ ಥರದ್ದೆಲ್ಲ ಮಾಡಿದ್ರೆ ನನಗೆ ನಿಜ ತುಂಬ ಇಂಟ್ರೆಸ್ಟ್ ಇದೆ. ಆ ಥರ ಚಿತ್ರಕ್ಕೆ ದಿಗಂತ್ ಅವ್ರು ಹೀರೋ ಆದರೆ ಹೀರೋಯಿನ್ ಯಾರಾಗ್ಬೋದು? ನೀವು ಹೇಳಿ ನೋಡೋಣ. ಸಾನಿಯಾ ಮಿರ್ಜಾನ್ ಕರ್ಕೊಂಬರೋಣ. ಸಾನಿಯಾ ಮಿರ್ಜಾ ಅಲ್ಲ, ಅಥವಾ ಕನ್ನಡದ ಸಾನಿಯಾ ಮಿರ್ಜಾ ಯಾರು ಅಂತ? ಕನ್ನಡದಲ್ಲಿ ಸಾನಿಯಾ ಮಿರ್ಜಾ ಬೇಡ ಬಿಡಿ, ರೆಡ್ ಲೈಟ್ ಆನ್ ಆಗುತ್ತೆ. ಹೋಗ್ಲಿ, ನಿಮ್ ನಾಯಿ ಚಾರ್ಲಿ ಅಂತ ಹೆಸರಿದೆಯಲ್ಲ, ಅದು ಯಾರು ಇಟ್ಟಿದ್ದು ಅಂತ? ಚಾರ್ಲಿ ಅಂತ ನಾನೇ ಇಟ್ಟೆ. ಹೌದಾ? ನಿಮ್ಗೆ ಇಷ್ಟ ಆಗಿದ್ದಂತ ಹೆಸರು ಅಥವಾ ಬೇರೆ ಯಾರೋ ಸಜೆಸ್ಟ್ ಏನಾದ್ರು ಮಾಡ್ದಂಗೆ? ಇಲ್ಲ, ಅದು ನನ್ನ ಫ್ರೆಂಡ್ ಒಬ್ಬ, ಅದ್ರದ್ದು ಸಿಸ್ಟರ್, ಆ ನಾಯಿದು ಇನ್ನೊಂದು ತಂಗಿ ಇತ್ತು. ಅದನ್ನ ಅವ್ನು ತಗೊಂಡ, ಅವ್ನು ಚಿಲ್ಲಿ ಅಂತ ಇಟ್ಟ ಅದಕ್ಕೆ. ಸೊ ನಾನು ಚಾರ್ಲಿ ಅಂತ ಇಟ್ಟೆ, ಅವ್ನು ನನ್ನ ಫ್ರೆಂಡೇ. ಸೊ ಚಾರ್ಲಿ ಅಂಡ್ ಚಿಲ್ಲಿ ಅಂತ ನಾವು ಚಿಕ್ಕ ವಯಸ್ಸಲ್ಲಿದ್ದ ಕರಿತಾ ಇದ್ವಿ. ದಿಗಂತ್ ಒಳ್ಳೆ ಊಟ ಮಾಡಲ್ವಂತೆ, ಈಸ್ ನಾಟ್ ಅ ಗುಡ್ ಫುಡ್ಡಿ ಅಂತೆ.
ಅಂದ್ರೆ ಊಟ ನಾನು ತುಂಬಾ ಸಿಂಪಲ್, ನನ್ಗೇನ್ ಜಾಸ್ತಿ ಅಂತ ಆದ್ರೆ ಅಡ್ಗೆ ಮಾಡಕ್ ಬರುತ್ತಾ? ಅಡುಗೆ ನಾನು 6 ವರ್ಷ ನಾನು ಬೆಂಗಳೂರಲ್ಲಿ ಒಬ್ಬನೇ ಇದ್ದೆ, ಸೊ ನಾನು ಅಡುಗೆ ಮಾಡ್ತೀನಿ. ನಾನು ಬೀಟ್ರೂಟ್ ಸಾಂಬಾರ್ ಮಾಡ್ತೀನಿ, ಬೀಟ್ರೂಟ್ ಹುಳಿ ಮಾಡ್ತೀನಿ, ಅದಕ್ಕೆ ಬೀಟ್ರೂಟ್ ಮೈ ಒಳ್ಳೆ ರಸಂ ಮಾಡ್ತೀನಿ, ಅನ್ನ ಮಾಡ್ತೀನಿ, ಆಮೇಲೆ ಇನ್ನೇನ್ ಮಾಡ್ತೀನಿ, ಆಮ್ಲೆಟ್ ಮಾಡ್ತೀನಿ ಬೇಕಾರೆ. ಈ ಸಂಡೇ ಇಲ್ಲ ನಾನು ತಿಂತಾ ಇದ್ದೆ ನಾನ್ ವೆಜ್, ಅಂದ್ರೆ ಈಗ ತಿಂತಾ ಇಲ್ಲ ಅಷ್ಟೇ. ಈ ಸಂಡೇ ಫ್ರೀ ಇದ್ದೀರಲ್ಲ? ಹಾ ಇದೀನಿ, ನೀವೆಲ್ಲ ಬರ್ಬೋದು, ಯಾಕೆ ನಂಗೆ ಇಷ್ಟೆಲ್ಲ ಗಿಫ್ಟ್ ಕೊಟ್ಟಿದ್ದೀರಾ. ನಾನು ಅಡುಗೆ ಮಾಡಿ ಎಂತ ಕಾಲ ಬಂತು ನೋಡಿ, ನಾವೇ ಬರ್ತೀವಿ ಅಂತ ಹೇಳಿ ನಿಮ್ಮ ಮನೆ. ಅಲ್ಲ, ಈ ವೆಜಿಟೇರಿಯನ್ ಆಗೋದಕ್ಕೆ ಏನಾದ್ರು ಮೇನ್ ಕಾರಣ ಇದೆಯಾ? ಇಲ್ಲ, ಕಾರಣ ಏನಿಲ್ಲ, ನನ್ಗೆ ಅಂದ್ರೆ ಎಲ್ಲೋ ಒಂದು ಪ್ರಾಣಿಗಳು ಅಂದ್ರೆ ತುಂಬಾ ಇಷ್ಟ, ಹಾಗಾಗಿ. ಅಥವಾ ನಾನ್ ವೆಜ್ ತಿಂದ್ಮೇಲೆ ಜಾಸ್ತಿ ಜಿಮ್ ಮಾಡ್ಬೇಕಾಗತ್ತೆ ಅಂತನಾ? ಇಲ್ಲ, ಜಿಮ್ ಮಾಡಿದವ್ರಿಗೆ ನಾನು ಈಗ ಇಷ್ಟು ಜಿಮ್ ಮಾಡಿನೂ ವೀಕ್ ಇರೋದೇ ಅದೇ ಕಾರಣ. ನಾನು ನಾನ್ ವೆಜ್ ತಿಂದ್ರೆ ಇನ್ನೂ ಚೆನ್ನಾಗಿರ್ತಾ ಇದ್ದೆ, ಗಟ್ಮುಟ್ಟಾಗಿರ್ತಾ ಇದ್ದೆ. ಅಲ್ಲ, ಒಂದ್ ವೇಳೆ ದಿಗಂತ್ ಅವ್ರಿಗೆ ನಾನ್ ವೆಜ್ ತಿನ್ನೋ ಹುಡುಗಿ ಸಿಕ್ಬಿಟ್ರೆ ಏನ್ ಮಾಡ್ತೀರಾ ಅಂತ? ಏನ್ ಮಾಡೋದು, ಸೊಪ್ಪು ತರಕಾರಿ ಅವ್ರು ತಿನ್ಸ್ತೀರಾ? ತಿನ್ಕೋತಾರೆ, ನಾನು ವೆಜ್ ಹಾಗಾದ್ರೆ ತಿಂತೀನಿ ಓಕೆ ಬಿಡಿ, ಕೂಲ್. ಅಥವಾ ಅವ್ರಿಗೆ ಬೀಟ್ರೂಟ್ ತಿನ್ಸುತ್ತೆ, ಅಷ್ಟೇ ಹಂಗ್ ಮಾಡ್ಬಿಡ್ತೀನಿ. ಹಂಗ್ ಮಾಡ್ತೀರಾ? ಸೊ ನೀವು ಈವರೆಗೆ ಮಾಡಿರೋಂತಹ ಚಿತ್ರದಲ್ಲಿ ನಿಮಗೆ ಬಹಳ ಇಷ್ಟ ಆಗಿರೋ ಏನಾದ್ರು ಸೀನ್ದು ಡೈಲಾಗೋ ಏನೋ ಒಂದು ಮಾಡಿ ತೋರಿಸ್ಬೋದಾ? SSLCಗಳು, PUCಗಳು, CETಗಳು, ಎಂಜಿನಿಯರಿಂಗು, ಪಂಜಿನಿಯರಿಂಗು, ಹಲ್ಲು, ಕಿವಿ, ಮೂಗು, ಬಾಯಿ ಡಾಕ್ಟರ್ಗಳು, ಕೈ ಬೀಸಿ ಕರೆದು ಕೆರದಲ್ಲಿ ಹೊಡೆಯುವ ಸಿಲೆಬಸ್ಗಳು, ಪಾಸು ಮಾಡಲು ಮನಸ್ಸೇ ಬಾರದ ಕೋರ್ಸುಗಳು. ಅದು ಇನ್ನ ಉದ್ದ ಇದೆ. ಅದು ಎಷ್ಟು ಉದ್ದ ಇದೆ ಅಂದ್ರೆ ನನಗೆ ಅದು ಹೇಳಿ 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 ಬೋರ್ ಆಗಿದೆ. ಸೊ ಈ ಗಳು ಖುಷಿಯಲ್ಲೇ ಮತ್ತೊಂದು ಗಿಫ್ಟ್, ಅದೇ ನಂಗೆಲ್ಲೋ ಚಲ್ ಅಂತ ಕೇಳಿಸ್ತು, ಅದಕ್ಕೆ ಸುಮ್ಮನಾಗ್ಬಿಟ್ರು, ಡೈಲಾಗ್ ಎಲ್ಲ ಮರ್ತೋಯ್ತು. ಬ್ಯಾಡ್ಮಿಂಟನ್ ಬ್ಯಾಟ್. ಇದು ಪ್ಯಾಕ್ ಮಾಡೋದೇ ಬೇಕಿರ್ಲಿಲ್ಲ ಅನ್ಸುತ್ತಲ್ಲ. ಇದು ನಂಗೆ ನೋಡಿದ ತಕ್ಷಣ ಇದ್ರ ಸ್ಮೆಲ್ಲಲ್ಲೇ ಗೊತ್ತಾಗ್ಬಿಡುತ್ತೆ ನಂಗೆ. ಅಲ್ಲ, ಸ್ಮೆಲ್ ಇದ್ರ ನೋಡಿದ್ರೆ ಗೊತ್ತಾಗತ್ತೆ. ಓಕೆ, ಓಪನ್ ಮಾಡಿ. ಎಷ್ಟು ಬ್ಯಾಡ್ಮಿಂಟನ್ ಆಡಿದೀನಿ ಅಂದ್ರೆ. ಇವಾಗ ರೂಢಿ ಇದೆಯಾ, ಆಡ್ತೀರಾ? ಆಡ್ತೀನಿ ಇವಾಗ, ಆಸ್ ಅ ಹಾಬಿ ನಾನು ಆಡ್ತೀನಿ ಅಲ್ಲಿ ಇಲ್ಲಿ. ಮನೇಲಿ ಎಲ್ಲರೂ ಕೂಡ ಬ್ಯಾಡ್ಮಿಂಟನ್ ಆಡ್ತೀರಾ? ದಿನ ಆಡಲ್ಲ, ಮನೇಲಿ ಎಲ್ಲರೂ ಕೂಡ ಅಮ್ಮ ಸಹ ಬ್ಯಾಡ್ಮಿಂಟನ್. ಅಲ್ಲಿಂದನೇ ನಾನು ಕಲ್ತಿರೋದು. ಯಾಕೆಂದ್ರೆ ನಮ್ಮ ಅಪ್ಪ ಅಮ್ಮ ಇಬ್ರು ಬ್ಯಾಡ್ಮಿಂಟನ್ ಆಡ್ತಾ ಇದ್ರು, ಅಂದ್ರೆ ಫಿಟ್ನೆಸ್ಗೋಸ್ಕರ ಆಡ್ತಾ ಇದ್ರು. ಸೊ ಹಾಗೆ ನಾನು ಆಡಿ ನಾನು ಕಲಿತೆ. ಮನೆಗೆಲ್ಲ ಫ್ರೆಂಡ್ಸ್ಗಳೆಲ್ಲ ಬಂದಾಗಲೂ ಬ್ಯಾಡ್ಮಿಂಟನ್ ಆಡ್ತೀರಾ? ಮನೇಲಿ ಆಡೋಕ್ಕಾಗಲ್ಲ, ನಮ್ಮ ಮನೇಲಿ ಕೋರ್ಟ್ ಇಲ್ಲ. ನಾವು ಅಲ್ಲಿ ಕ್ಲಬ್ಗೆಲ್ಲಾರು ಹೋಗಿ ಆಡಬೇಕು. ಸೂಪರ್ ಆಗಿದೆ. ಮಿಕ್ಸ್ ಡಬಲ್ಸ್ ಏನಾರು ಆಡೋ ಚಾನ್ಸಸ್ ಇದೆಯಾ? ಒಳ್ಳೆ ಪಾರ್ಟ್ನರ್ ಸಿಕ್ಕಿದ್ರೆ ಆಡ್ತೀನಿ ನೋಡಿ. ಯಾರಿಗೆ? ಸೂಪರ್, ಥ್ಯಾಂಕ್ ಯು ಸೋ ಮಚ್. ಸೊ ನೆಕ್ಸ್ಟ್ ಇದರಲ್ಲೇ ಆಡ್ತೀನಿ ನಾನು. ಅದೇ ಸೋತ್ರೆ ಮಾತ್ರ ನಾನು ಕಂಪ್ಲೇಂಟ್ ಮಾಡ್ತೀನಿ ಇಲ್ಲಿ ಬಂದು. ನೀವ್ ಯಾರ ಜೊತೆ ಆಡ್ತಿದ್ರ ಅನ್ನೋದ್ರ ಮೇಲೆ ಸೋಲು ನಿಂತಿರುತ್ತಲ್ಲ, ಸೊ ಅಂತ ಪಾರ್ಟ್ನರ್ನೇ ಆರಿಸ್ಕೊಂಡ್ಬಿಡಿ. ಬ್ಲೇಮ್ ಗೇಮ್ ಇರಲ್ಲ. ಕರೆಕ್ಟ್. ಮತ್ತಷ್ಟು ಮಾತಾಡೋದಿಗಂತ ಒಂದು ಚಿಕ್ಕ ಬ್ರೇಕ್ ತಗೋಣ. ಈ ಮನಸಾರೆ ಹುಡುಗನ ಮುಂದಿನ ಕನಸುಗಳೇನು, ಪ್ರಾಜೆಕ್ಟ್ಗಳೇನು, ಇವೆಲ್ಲ ತಿಳ್ಕೊಳ್ಳೋಣ ಚಿಕ್ಕದೊಂದು ಬ್ರೇಕ್ನ ನಂತರ.